ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಈ ಭೂಮಿ ಮೇಲೆ ಪ್ರತಿಯೊಬ್ಬರಿಗೂ ಒಂದೊಂದು ಥರ ಕಷ್ಟ ಅನ್ನೋದಿದ್ದೇ ಇರುತ್ತೆ. ಕಷ್ಟ ಇಲ್ಲ ಅಂತ ಹೇಳ್ದಿರೋ ವ್ಯಕ್ತಿ ಯಾರೂ ಇಲ್ಲ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಕಷ್ಟ ಅನ್ನೋದಿದ್ದೇ ಇರುತ್ತೆ. ಆ ಕಷ್ಟ ಅಂತ ಇದ್ಮೇಲೆ ಅದಕ್ಕೆ ಪರಿಹಾರ ಅಂತಲೂ ಸಹ ಇದ್ದೇ ಇರುತ್ತೆ. ಈಗ ಕಷ್ಟ ದೇವರು ಕೊಟ್ಟ ಮೇಲೆ ಅದಕ್ಕೆ ಪರಿಹಾರ ಅಂತಲೂ ಸಹ ಇಟ್ಟಿರ್ತಾರೆ. ಪರಿಹಾರ ಇಲ್ದಿರೋ ಕಷ್ಟ ಯಾವುದು ಅಷ್ಟೇ ಇರೋದಿಲ್ಲ. ನಿಮ್ಮ ಕಷ್ಟ, ನಿಮ್ಮ ನೋವು, ನಿಮ್ಮ ಕಣ್ಣೀರು, ನಿಮ್ಮ ಸಂಕಟ ಎಲ್ಲನೂ ಸಹ ರಾಯರು ನೋಡ್ತಾ ಇರ್ತಾರೆ. ಯಾವ ಕಡೆಯಿಂದಾದರೂ ಒಂದು ಕಡೆ ಸೂಚನೆ ಅನ್ನೋದು ಕೊಡ್ತಾರೆ. ನೀನು ಈ ಕಡೆ ಬಾ, ಈ ದಾರಿಲಿ ಬಂದರೆ ನಿನಗೆ ಪರಿಹಾರ ಸಿಕ್ಕುತ್ತೆ ಅಂತ ರಾಯರು ಸೂಚನೆ ಕೊಡ್ತಾರೆ. ಯಾರ ಬಾಯಲ್ಲಾದರೂ ಹೇಳಿಸ್ತಾರೆ. ನಿಮ್ಮ ಕಷ್ಟಕ್ಕೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ಆ ಪರಿಹಾರ ಏನು ಅಂತ ತಿಳ್ಕೋಬೇಕು. ಪರಿಹಾರ ಯಾವ ಪರಿಹಾರ ಮಾಡಿಕೊಂಡ್ರೆ ಈ ನಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ, ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ, ಏನು ಮಾಡಿದ್ರೆ ಕೆಟ್ಟದಾಗುತ್ತೆ ಅಂತ ನೀವು ತಿಳ್ಕೊತಾ ಹೋಗಬೇಕು. ಈಗ ಯಾವುದೇ ಒಂದು ಸಮಸ್ಯೆನೂ ಬಗೆಹರಿಲಾರ್ದಂಥ ಸಮಸ್ಯೆ ಯಾವುದೂ ಆಗಿರಲ್ಲ. ಅದು ಹರಿಸ್ತಾರೆ ರಾಯರು. ನಾವು ನಂಬಿದ್ದೀವಿ, ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ಖಂಡಿತ ಅದಕ್ಕೆ ಪರಿಹಾರ ಅನ್ನೋದು ಸಹ ರಾಯರು ಕೊಡ್ತಾರೆ. ಆ ಪರಿಹಾರ ಯಾವುದು ಏನು ಅಂತ ನೀವು ತಿಳ್ಕೊತಾ ಹೋಗಬೇಕು. ನೀವು ತುಂಬ ಜನ ತುಂಬ ಕಷ್ಟದಲ್ಲಿದ್ದೀರಾ, ಹೇಳ್ಕೊಳ್ಳೋಕ್ಕೂ ಆಗದೆ, ಈ ಕಡೆ ಆ ಕಷ್ಟನ ಅನುಭವಿಸೋಕ್ಕೂ ಆಗದೆ ಸಂಕಟ ಪಡ್ತಾ ಇರ್ತೀರ. ಪ್ರತಿಯೊಬ್ಬರು ಅಷ್ಟೇ ನಿಮ್ಮ ಕಷ್ಟನೆಲ್ಲ ನೀವೇ ನುಂಗ್ತಾ ಇರ್ತೀರ, ನಿಮ್ಮ ಒಳಗಡೆನೇ ಇಟ್ಕೊಂಡಿರ್ತೀರ. ಯಾರ ಕೈಲಾದರೂ ಹೇಳ್ಕೊಂಡ್ರೆ ಅವ್ರು ಆಡ್ಕೋತಾರೆ. ದೇವರೇ ನಿನ್ನ ಮುಂದೆ ಹೇಳ್ಕೊಂಡ್ರೆ ಅದು ನೀನೇಂತು ಬಗೆಹರಿಸ್ತಾ ಇಲ್ಲ ಅಂತ ನೀವು ರಾಯರ ಮುಂದೆ ಕೂತ್ಕೊಂಡು ಕೇಳ್ತಿರಲ್ಲ. ಇಲ್ಲ, ರಾಯರು ಕಷ್ಟಕ್ಕೆಲ್ಲ ಒಂದು ಪರಿಹಾರ ಅಂತ ಕೊಟ್ಟಿರ್ತಾರೆ. ಆ ಪರಿಹಾರ ಏನು ಅಂತ ನೀವು ಹುಡುಕ್ತಾ ನಿಮ್ಮ ಕಷ್ಟಕ್ಕೆಲ್ಲ ಏನು ಪರಿಹಾರ, ಯಾವ ಪರಿಹಾರ ಮಾಡಿದ್ರೆ ನಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ ಅಂತ ನಿಮ್ಮಲ್ಲಿ ಒಂದು ಯೋಚನೆ ಅನ್ನೋದಿರುತ್ತೆ. ರಾಯರು ಇದಕ್ಕೆಲ್ಲ ಒಂದು ಸೂಚನೆ ಅನ್ನೋದು ಕೊಡ್ತಾರೆ. ಈಗ ನಿಮಗೆ ತುಂಬ ಕಷ್ಟ ಇದೆ ಅಂತ ಹೇಳ್ತೀರಲ್ಲ, ಹೊನ್ನವ ಮಠದಲ್ಲಿ ತೆಂಗಿನಕಾಯಿ ಸಂಕಲ್ಪ ಅಂತ ಮಾಡ್ತಾರೆ. ನಾನು ಅಲ್ಲಿ ನಿನ್ನೆ ಹೋಗಿದ್ದಾಗ ವಿಚಾರಿಸ್ದೆ. ನಾನು ಸುಮಾರು ಜನ, ಅಲ್ಲಿ ಎಷ್ಟು ಜನ ಬಂದಿದ್ರು ಅಷ್ಟು ಜನದ ಬಾಯಲ್ಲೂ ಸಹ ಒಳ್ಳೆಯದಾಗ್ತಿದೆ ಅಂತಲೇ ಹೇಳೋರು. ಏಕೆಂತಂದರೆ ತೆಂಗಿನಕಾಯಿ ಸಂಕಲ್ಪ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಸಹ ಪರಿಹಾರ ಅಂತ ಕೊಟ್ಟಿರ್ತಾರೆ. ಅವರು ಹೇಳ್ತಾರೆ, ಅವರು ತೆಂಗಿನಕಾಯಿ ಸಂಕಲ್ಪ ಮಾಡಿದ್ರೆ ಅದು ಬಗೆಹರಿದಿರೋ ಕಷ್ಟ ಇರೋದೇ ಇಲ್ಲ. 21 ವಾರ ತೆಂಗಿನಕಾಯಿ ಸಂಕಲ್ಪ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ, ಎಂಥ ಕಷ್ಟನೇ ಇದ್ರೂ ಸಹ ಆ ಕಷ್ಟ ಎಲ್ಲ ದೂರ ಆಗುತ್ತೆ ಅಂತ ಅಲ್ಲಿ ತೆಂಗಿನಕಾಯಿ ಕಟ್ಟಕ್ಕೆ ಬಂದಿದ್ರಲ್ಲ ಅಲ್ಲಿ ಜನ ಹೇಳಿದ್ರು. ನನಗಂತೂ ಆಶ್ಚರ್ಯ ಆಯಿತು. ಅಲ್ಲಿ ಹೊನ್ನವ ಮಠದಲ್ಲಿ ನೋಡ್ತಿದ್ದಂಗೆ ತುಂಬ ಆಶ್ಚರ್ಯ ಆಯಿತು. ನಾವು ಸುಮಾರು ಮಠಗಳಿಗೆಲ್ಲ ಹೋಗ್ತೀವಿ, ಅಲ್ಲಿ ನಾವು ಬರೀ ದೀಪ ಬೆಳಗ್ತೀವಿ, ನಮ್ಮ ಕಷ್ಟನೆಲ್ಲ ರಾಯರ ಹತ್ರ ಹೇಳ್ಕೊತೀವಿ, ಬರ್ತೀವಿ. ಆದರೆ ಪರಿಹಾರ ಎಲ್ಲಿ ನಾವು ಬಗೆಹರಿಸ್ಕೋಬೇಕು, ನಮ್ಮ ಕಷ್ಟಕ್ಕೆಲ್ಲ ಪರಿಹಾರ ಎಲ್ಲಿ ಸಿಕ್ಕುತ್ತೆ ಅಂತ ರಾಯರು ಸೂಚನೆ ಕೊಡ್ತಾರೆ. ನೋಡಿ, ನೀವು ಕಷ್ಟದಲ್ಲಿದ್ದೀರಲ್ಲ, ಹೊನ್ನವ ಮಠಕ್ಕೆ ಹೋಗಿದ್ದು ಬನ್ನಿ. ಹೊನ್ನವ ಮಠಕ್ಕೆ ಹೋಗಿ ಅಲ್ಲಿ ಅರ್ಚಕರನ್ನ ಭೇಟಿಯಾಗಿ ನಾನು ಫುಲ್ಲು ಡೀಟೇಲಾಗಿ ನಾನು ಹೇಳ್ತಾ ಹೋಗ್ತೀನಿ. ಇವಾಗ ಅಲ್ಲಿ ಯಾವ ರೀತಿ ಮಾಡಬೇಕು, ಯಾವ ಕಷ್ಟಕ್ಕೆ ಯಾವುದು ಪರಿಹಾರ ಅನ್ನೋದನ್ನು ಸಹ ಅಲ್ಲಿ ಅರ್ಚಕರು ಹೇಳ್ತಾರೆ. ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ವಿಚಾರಿಸ್ದೆ. ನಾನು ಅಲ್ಲಿ ಸುಮಾರು ಜನ ಬಂದಿದ್ರಲ್ಲ ಅವ್ರನ್ನ ವಿಚಾರಿಸ್ದೆ. ತೆಂಗಿನಕಾಯಿ ಸಂಕಲ್ಪ ಮಾಡಿದ್ರೆ ಕಷ್ಟ ಎಲ್ಲ ಪರಿಹಾರ ಆಗುತ್ತಾ, ಎಷ್ಟು ದಿನಕ್ಕೆ ಮಾಡಬೇಕು, ಹೇಗೆ ಮಾಡಬೇಕು, ಯಾವತ್ತು ಪೂಜೆ ಮಾಡಬೇಕು ಅಂತ ನಾನು ಫುಲ್ಲು ಡೀಟೇಲಾಗಿ ನಾನು ಕೇಳಿದೆ. ಅಲ್ಲಿ ನನಗೆ ಗೊತ್ತಿದ್ದಷ್ಟು ಅಲ್ಲಿ ತಿಳಿದಂಥ ಜನ ಹೇಳ್ದಿದ್ದ ರೀತಿಯಲ್ಲಿ ನಾನು ನಿಮಗೆ ಹೇಳ್ತೀನಿ. ನಾನು ಆ ರೀತಿ ನೀವು ಹೋಗಿ ಒಂದು ಸತಿ ತೆಂಗಿನಕಾಯಿ ಸಂಕಲ್ಪ ಅಂತ ಮಾಡಿಕೊಂಡು ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಅಂದರೆ ಯಾವ ರೀತಿ ಮಾಡಬೇಕು ಅಂತ ನಾನೀಗ ಹೇಳ್ತಾ ಹೋಗ್ತೀನಿ. ನೀವು ಗುರುವಾರ ಹೋಗಬೇಕು. ಗುರುವಾರ ಹೋಗಿ ಅಲ್ಲಿ ಮಾಹಿತಿ ಕಚೇರಿಲಿ ವಿಚಾರಿಸ್ಬೇಕಲ್ಲಿ, ನಾವು ಈ ಥರ ತೆಂಗಿನಕಾಯಿ ಸಂಕಲ್ಪ ಮಾಡಬೇಕು ಅಂತ ವಿಚಾರಿಸಿದ್ರೆ ಅವರು ಅಲ್ಲಿ ಇರೋವಂಥ ಅರ್ಚಕರು ಅಂದರೆ ಗುರುಗಳು ಹೇಳ್ತಾರೆ. ಅಲ್ಲಿ ನಿಮ್ಮ ಕಷ್ಟ ಏನಿದೆ ಅದನ್ನೆಲ್ಲ ಅವ್ರು ಕೇಳ್ತಾರೆ. ಮೊದಲಾಗಿ ನಿಮ್ಮ ಕಷ್ಟ ಕೇಳ್ತಾರೆ. ಅದಕ್ಕೆ ಬರೀ ದೀಪ ಬೆಳಗಿದ್ರೆ ಸಾಕಾ, ಇಲ್ಲ ತೆಂಗಿನಕಾಯಿ ಸಂಕಲ್ಪ ಮಾಡಬೇಕಂತ ನಿಮ್ಮ ಕಷ್ಟದ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಿಮಗೆ ತುಂಬ ಕಷ್ಟ ಇದೆ, ಪರಿಸ್ಥಿತಿ ಈ ಥರ ಇರುತ್ತೆ ಅನ್ನೋದು ಹೇಳ್ಕೊಂಡ್ರೆ ನೀವು ಅವ್ರ ಹತ್ರ, ಅವರು ಅದಕ್ಕೆ ಪರಿಹಾರ ಹೇಳ್ತಾರೆ. ಬರೀ ದೀಪ ಬೆಳಗಿದ್ರೆ ಸಾಕು, ಇಷ್ಟು ವಾರ ದೀಪ ಬೆಳಗಿದ್ರೆ ಸಾಕು, ನಿಮ್ಮ ಕಷ್ಟ ದೂರ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೂ ತುಂಬ ಸಮಸ್ಯೆ ಇರೋವಂಥವ್ರಿಗೆ ತೆಂಗಿನಕಾಯಿ ಸಂಕಲ್ಪ ಹೇಳ್ತಾರೆ. ತೆಂಗಿನಕಾಯಿ ಸಂಕಲ್ಪ ಅಂದರೆ ಯಾವ ಥರ ಅಂತಂದರೆ, ಮನೆಯಲ್ಲಿ ಗಂಡ ಹೆಂಡ್ತಿ ಇಬ್ಬರು ಸಹ ಹೋಗಿ ಅಲ್ಲಿ ಕೇಳಬೇಕು. ನಮ್ಗೆ ಈ ಥರ ಕಷ್ಟ ಇದೆ ಅಂತಂದರೆ ಅವರು ತೆಂಗಿನಕಾಯಿ ಸಂಕಲ್ಪ ಮಾಡಿ 21 ವಾರ ತೆಂಗಿನಕಾಯಿ ಸಂಕಲ್ಪ ಮಾಡಿ ಅಂತ. ಅಲ್ಲಿ ಯಾವ ಥರ ಮಾಡೋದು ಅಂತಂದರೆ, ಅವ್ರ ಅರ್ಚಕರು ಮಾಡ್ತಾರೆ. ಅವ್ರಿಗೆ ಹೇಳಿದ್ರೆ ಮಾಡ್ತಾರೆ. 750 ರೂಪಾಯಿ ದುಡ್ಡು ಕಟ್ಟಿಸ್ಕೊತಾರೆ.
ನೀವು ತೆಂಗಿನಕಾಯಿ ಸಂಕಲ್ಪ ಫಸ್ಟ್ ಟೈಮ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ 750 ರೂಪಾಯಿ ದುಡ್ಡು ಕಟ್ಟಿಸ್ಕೊತಾರೆ. ಕಟ್ಟಿಸ್ಕೊಂಡು ಅಲ್ಲಿ ಗಂಡ ಹೆಂಡ್ತಿ ಇಬ್ಬರೂ ಸಹ ಕೂರಿಸಿ ನಿಮ್ಮ ಹೆಸರಿನಲ್ಲಿ ತೆಂಗಿನಕಾಯಿ ಕಟ್ಟಿಸ್ತಾರೆ. ಅಂದರೆ ಒಬ್ಬೊಬ್ರಿಗೆ ಒಂದೊಂದು ತೆಂಗಿನಕಾಯಿ ಕಟ್ಟಿಸ್ತಾರೆ, ಇಬ್ಬರಿಂದ ಒಂದೇ ತೆಂಗಿನಕಾಯಿ ಕಟ್ಟಿಸೋದಿಲ್ಲ. ಗಂಡಂಗೆ ಒಂದು ತೆಂಗಿನಕಾಯಿ, ಹೆಂಡ್ತಿಗೆ ಒಂದು ತೆಂಗಿನಕಾಯಿ, ಈ ಥರ ಕಟ್ಟಿಸ್ತಾರೆ. ಕಟ್ಟಿಬಿಟ್ಟು ಅಲ್ಲಿ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಿಸಿ ದೀಪನ ಬೆಳಗ್ಬಿಟ್ಟು ಅಲ್ಲಿ ದೇವ್ರ ಮುಂದೆ ಇಡಿಸಿ ಅಲ್ಲಿ ಪೂಜೆ ಮಾಡ್ತಾರೆ. ಮಾಡಿದ ನಂತರ ನೀವು ಅದು ತೊಗೊಂಡೋಗಿ ಕಟ್ಟಬೇಕು. ಅವ್ರು ಹೇಳ್ತಾರೆ ನಿಮಗೆ ಗುರ್ತು ಸಿಕ್ಕೋ ಥರ ಕಟ್ಟಬೇಕು ಅದನ್ನು. ಯಾಕೆ ಅಂತಂದರೆ ನೀವು ನೆಕ್ಸ್ಟ್ ವಾರ ತಿರ್ಗಾ ಹೋಗ್ಬೇಕಾದ್ರೆ ಆ ಕಾಯಿ ನಿಮಗೆ ಗುರ್ತು ಸಿಕ್ಕಬೇಕು. ಅದ್ರ ಮೇಲ್ಗಡೆ ಹೆಸರು, ಅಡ್ರೆಸ್ಸು, ನೀವು ಫೋನ್ ನಂಬರು ಎಲ್ಲನೂ ಸಹ ಡೀಟೇಲಾಗಿ ಬರೀತಾರೆ ಅವರು. ಬರೆದ್ಬಿಟ್ಟು ಒಂದು ಬ್ಯಾಗಲ್ಲಿ ಹಾಕ್ಬಿಟ್ಟು ಕೊಡ್ತಾರೆ. ಕೊಟ್ಟು ನೀವು ಅದನ್ನು ತೊಗೊಂಡೋಗಿ ನಿಮಗೆ ಗುರ್ತು ಸಿಕ್ಕೋ ಅಂಥ ಜಾಗದಲ್ಲಿ ಕಟ್ಟಬೇಕು. ಅದನ್ನು ಕಟ್ಟಿಬಿಟ್ಟು ಬರಬೇಕು. ತಿರ್ಗಾ ನೆಕ್ಸ್ಟ್ ವಾರ ಹೋಗಬೇಕು. ನೆಕ್ಸ್ಟ್ ವಾರ ಹೋಗಿ ಆ ತೆಂಗಿನಕಾಯಿನ ತೊಗೋಬೇಕು, ಬಿಚ್ಕೋಬೇಕು. ನೀವು ಎಲ್ಲಿ ಕಟ್ಟಿರ್ತೀರ ನೋಡಿ ಅದನ್ನು ಬಿಚ್ಕೋಬೇಕು. ಬಿಚ್ಕೊಂಡು ದೀಪ ಬೆಳಗಬೇಕು. ಮೊದಲದಾಗಿ ದೀಪ ಬೆಳಗಬೇಕು, ನಂತರ ತೆಂಗಿನಕಾಯಿ ಕಟ್ಟಿರೋದನ್ನು ಬಿಚ್ಕೋಬೇಕು. ಅದನ್ನು ಅಲ್ಲಿ ದೇವ್ರ ಮುಂದೆ ಇಡಿಸ್ತಾರೆ. ಸುತ್ತು ಪ್ರದಕ್ಷಿಣೆ ಹಾಕಿಸ್ತಾರೆ. ತೆಂಗಿನಕಾಯಿ ಕೈಲಿ ಹಿಡ್ಕೊಂಡು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಿಸ್ತಾರೆ. ಅದು ಹಾಕಿದ ನಂತರ ದೇವ್ರ ಮುಂದೆ ಇಡಿಸ್ತಾರೆ. ಇಡಿಸ್ಬಿಟ್ಮೇಲೆ ತಿರ್ಗಾ ನೀವೇನು ಮಾಡಬೇಕು, ತೊಗೊಂಡೋಗ್ಬಿಟ್ಟು ತಿರ್ಗಾ ನೀವು ಅಲ್ಲೇ ಕಟ್ಟಬೇಕು. ನಿಮಗೆ ಗುರ್ತು ಸಿಕ್ಕುವಂಥ ಜಾಗದಲ್ಲಿ ಕಟ್ಟಬೇಕು. ತಿರ್ಗಾ ನೆಕ್ಸ್ಟ್ ವಾರ ಹೋಗಬೇಕು. ಅಂದರೆ ಒಂದೇ ವಾರ ಹೋಗಿ ತೆಂಗಿನಕಾಯಿ ಕಟ್ಟಿಬಿಟ್ಟು ಬಂದುಬಿಟ್ರೆ ಆಗೋದಿಲ್ಲ. ವಾರ ಹೋಗಬೇಕು. ವಾರ ನೀವು ಹೋಗಬೇಕು, ದೀಪ ಬೆಳಗಬೇಕು, ಅದು ಕಟ್ಟಿರೋ ತೆಂಗಿನಕಾಯಿನ ಬಿಚ್ಕೋಬೇಕು. ತಿರ್ಗಾ ದೇವ್ರ ಮುಂದೆಗಡೆ ಇಡಿಸ್ತಾರೆ. ಅದು ಪೂಜೆ ಮಾಡಿದ ನಂತರ ತಿರ್ಗಾ ದೇವ್ರ ಸುತ್ತ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಬೇಕು. ಹಾಕಿದ ಮೇಲೆ ತಿರ್ಗಾ ತೊಗೊಂಡೋಗಿ ನೀವು ಅದೇ ಜಾಗದಲ್ಲಿ ಕಟ್ಟಬೇಕು. ತಿರ್ಗಾ ನೆಕ್ಸ್ಟ್ ವಾರ 21 ವಾರ ಇದೇ ರೀತಿ ಮಾಡಬೇಕಾಗುತ್ತೆ. ನೀವು ಒಂದು ಸತಿ ತೆಂಗಿನಕಾಯಿ ಸಂಕಲ್ಪ ಮಾಡಿ ಅಲ್ಲಿ ಕಟ್ಟಿಬಿಟ್ಟು ಬಂದುಬಿಟ್ರೆ ಆಗೋದಿಲ್ಲ. ನೀವು ವಾರ ಹೋಗಬೇಕು. ಅಟ್ಲೀಸ್ಟ್ ನಿಮ್ಗೆ ವಾರ ಹೋಗೋಕ್ಕಾಗಿಲ್ಲ ಅಂತಂದರೂ ತಿಂಗಳಲ್ಲಿ ಒಂದು 2 ವಾರ 3 ವಾರನಾದರೂ ಹೋಗಲೇಬೇಕು. ಸುಮ್ಮನೆ ಕಾಯಿ ಕಟ್ಬಿಟ್ಟು ಬಂದುಬಿಟ್ರೆ ಮನೆಯಲ್ಲಿ ಸೇರಿಕೊಂಡ್ರೆ ಅದು ಪರಿಹಾರ ಆಗೋದಿಲ್ಲ. ನೀವು ವಾರ ಹೋಗಬೇಕು. ಕಟ್ಟಿರೋ ತೆಂಗಿನಕಾಯಿನ ಬಿಚ್ಕೊಂಡು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಬೇಕು. ದೇವ್ರ ಮುಂದೆ ಅವ್ರು ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ತಿರ್ಗಾ ದೀಪ ಬೆಳಗಬೇಕು. ಇದೇ ರೀತಿ ನೀವು 21 ವಾರ ಮಾಡಬೇಕು. ಮಾಡಿದ ಮೇಲೆ ನಿಮಗೆ ಪರಿಹಾರ ಅಂತ ಹಾಗೆ ಆಗುತ್ತೆ. 21 ವಾರ ಆದಮೇಲೆ ಹಾಗೆ ಆಗುತ್ತೆ. ಆಗಿಲ್ಲ ಅಂತ ಹೇಳೋಗೆ ಇಲ್ಲ. ಏಕೆ ಅಂತಂದರೆ ಪ್ರತಿಯೊಬ್ಬರಿಗೂ 21 ವಾರ ಆದಮೇಲೆ ಪರಿಹಾರ ಹಾಗೆ ಆಗುತ್ತೆ. ಆ 21 ವಾರ ಆದಮೇಲೆ ನಿಮಗೆ ನಮ್ಮ ಕಷ್ಟ ಎಲ್ಲ ದೂರ ಆಯಿತು, ಈಗ ನಾವು ಚೆನ್ನಾಗಿದ್ದೀವಿ, ನಾವೇನು ಸಂಕಲ್ಪ ಮಾಡಿಕೊಂಡು ಕಾಯಿ ಕಟ್ಟಿದ್ವೋ ಅದು ಈಡೇರಿದೆ ಅಂಥದ್ದು ನಿಮಗೆ ಗೊತ್ತಾಗುತ್ತಲ್ಲ. ಆವಾಗ ಅರ್ಚಕ್ರಿಗೆ ಹೇಳಿದ್ರೆ ಆವಾಗ ಏನು ಮಾಡ್ತಾರೆ, ಅವರು ಹೋಮ ಮಾಡಿಸ್ತಾರೆ. ನೀವು ಲಾಸ್ಟ್ನೇ ದಿವಸ ಹೋಮ ಮಾಡಬೇಕು ಅಂತಾರೆ. ಗಂಡ ಹೆಂಡ್ತಿ ಮಕ್ಕಳನ್ನೆಲ್ಲರನ್ನೂ ಕೂರಿಸ್ಬಿಟ್ಟು ಹೋಮ ಮಾಡಿಸ್ತಾರೆ. ಹೋಮ ಮಾಡಿಸ್ಬಿಟ್ಟು ನೀವೀಗ ತೆಂಗಿನಕಾಯಿ ಸಂಕಲ್ಪ ಏನು ಮಾಡಿರ್ತೀರಲ್ಲ ಅದನ್ನು ಹೋಮಕ್ಕೆ ಹಾಕಿಸ್ತಾರೆ. ಪೂರ್ಣಾವತಿಗೆ ಅದಕ್ಕೆ ಹಾಕಿಸ್ತಾರೆ. ಹಾಕ್ಬಿಟ್ಮೇಲೆ ತಿರ್ಗಾ ಮುಗೀತದು. ಅಷ್ಟೇ. ಅಕಸ್ಮಾತ್ ಅದರೊಳಗಡೆ 21 ವಾರದೊಳಗಡೆನೇ ಆಗುತ್ತೆ ಅನ್ನೋದಾಯಿತು ಅಂತಂದರೆ ಆವಾಗ ಹೋಮ ಮಾಡಿಸೋದು. ಕೆಲವ್ರಿಗೆ 2 ವಾರಕ್ಕೆ, 3 ವಾರಕ್ಕೆ, 5 ವಾರಕ್ಕೆ, 9 ವಾರಕ್ಕೆ, 11 ವಾರಕ್ಕೆ ಈ ಥರ ಬೇಗ ಅವ್ರ ಸಂಕಲ್ಪ ಈಡೇರ್ತು ಅಂತಂದರೆ ಆವಾಗ ಹೋಮ ಮಾಡಿಸ್ತಾರೆ. ಸಂಕಲ್ಪ ಈಡೇರ್ತಿದ್ದಾಗೆ ಹೋಮ ಮಾಡಿಸ್ತಾರೆ. ಅಲ್ಲಿ ಹೋಮ ಮಾಡಿಸ್ಕೋಬೇಕಾದ್ರೆ ಲಾಸ್ಟ್ನೇ ದಿವಸ 8-8.5 ಸಾವಿರ ದುಡ್ಡು ಕಟ್ಟಿಸ್ಕೋತಾರೆ. ಅಲ್ಲಿ ನೀವು ತೆಂಗಿನಕಾಯಿ ಸಂಕಲ್ಪ ಮಾಡಿ ತಿರ್ಗಾ ಅದು ಹೋಮ ಮಾಡಿಸೋಷ್ಟೊತ್ತಿಗೆ ಸುಮಾರು ಒಂದು 10-12 ಸಾವಿರ ರೂಪಾಯಿ ದುಡ್ಡು ಖರ್ಚಾಗ್ಬೋದು. ಮೋಸ್ಟ್ಲಿ ಅಷ್ಟು ಖರ್ಚಾಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಹೋಮ ಮಾಡೋದಕ್ಕೆ 8-8.5 ಸಾವಿರ ದುಡ್ಡು ಕಟ್ಟಿಸ್ಕೋತಾರೆ. ಸ್ಟಾರ್ಟಿಂಗು ನೀವು ತೆಂಗಿನಕಾಯಿ ಸಂಕಲ್ಪ ಮಾಡೋದಕ್ಕೆ ಹೋಗ್ತಿರಲ್ಲ, ಒಂದು ಕಾಯಿಗೆ 750 ರೂಪಾಯಿ ದುಡ್ಡು ಕಟ್ಟಿಸ್ಕೋತಾರೆ. ಒಟ್ಟಿನಲ್ಲಿ ಆ ಕೆಲಸ ಹಾಗೆ ಆಗುತ್ತೆ. ಅಷ್ಟೊಂದು ಜನ ಬಂದು ಅಲ್ಲಿ ತೆಂಗಿನಕಾಯಿ ಸಂಕಲ್ಪ ಮಾಡಿಕೊಂಡು ತೆಂಗಿನಕಾಯಿ ಕಟ್ತಿದ್ದಾರೆ ಅಂತಂದರೆ ರಾಯರು ಅವ್ರಿಗೆಲ್ಲ ಅನುಗ್ರಹ ಮಾಡಿದ್ದಾರೆ. ಅಲ್ಲಿ ಪ್ರತಿ ದಿನವೂ ಅಷ್ಟೇ ಹೋಮ ನಡೀತಾ ಇರುತ್ತೆ. ಆ ಹೋಮ ನಡೆಯೋದು ಯಾವಾಗ, ಅವ್ರಿಗೆ ಅನುಗ್ರಹ ಆದಮೇಲೆ, ಅವ್ರಿಗೆ ಒಳ್ಳೇದು ಆದಮೇಲೆ ಅಲ್ಲಿ ಹೋಮ ಮಾಡಿಸೋವಂಥದ್ದು. ಈ ಥರ ಮಾಡ್ತಾರೆ. ನಿಮಗೆ ತುಂಬ ಕಷ್ಟ ಇದೆ ಅಂತಿರಲ್ಲ, ನೀವು ಹೊನ್ನವ ಮಠಕ್ಕೆ ಹೋಗಿ ಅಲ್ಲಿ ತೆಂಗಿನಕಾಯಿ ಸಂಕಲ್ಪ ಮಾಡಿ ತೆಂಗಿನಕಾಯಿ ಕಟ್ಟಿಬಿಟ್ಟು ಬನ್ನಿ. ವಾರ ಹೋಗಬೇಕು. ವಾರ ಹೋಗೋಕ್ಕಾಗಿಲ್ಲ ಅಂದರೆ ತಿಂಗಳಲ್ಲಿ 2-3 ವಾರನಾದರೂ ಹೋಗಲೇಬೇಕು. ನೀವು ಒಂದು ಸತಿ ಹೋಗಿ ಕಾಯಿ ಕಟ್ಟಿಬಿಟ್ಟು ಮನೆಗೆ ಬಂದುಬಿಟ್ರೆ ಆಗೋದಿಲ್ಲ. ವಾರ ಹೋಗಬೇಕು. ಆ ತೆಂಗಿನಕಾಯಿ ಬಿಚ್ಚಬೇಕು. ಆ ತೆಂಗಿನಕಾಯಿನ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಬೇಕು. ತುಪ್ಪದ ದೀಪ ಬೆಳಗಬೇಕು. ಈ ಥರ ಎಲ್ಲ. ಇನ್ನೂ ಬರೀ ತುಪ್ಪದ ದೀಪ ಬೆಳಗೋದೇ ಆಯಿತು ಅಂತಂದರೆ ಅವ್ರು ಹೇಳ್ತಾರೆ
ನಿಮಗೆ ತೆಂಗಿನಕಾಯಿ ಕಟ್ಟೋ ಸಂಕಲ್ಪ ಬೇಕಿಲ್ಲ, ನಿಮಗೆ ನಿಮ್ಮ ಸಮಸ್ಯೆಗೆ ಬರೀ ದೀಪ ಬೆಳಗಿದ್ರೆ ಸಾಕು ಅಂತ ಅವ್ರು ಹೇಳ್ತಾರೆ. ಆ ಥರ ಯಾವುದು ಅಂತಂದರೆ ವಾರ ವಾರ ಹೋಗ್ಬೇಕು. ಇಷ್ಟು ದೀಪ ಅಂತ ಹೇಳ್ತಾರೆ, 5 ದೀಪ, 9 ದೀಪ, 21 ದೀಪ, 11 ದೀಪ, ಈ ಥರ ಇಷ್ಟು ದೀಪ ನೀವು ಇಷ್ಟು ವಾರ ಬೆಳಗಿದ್ರೆ ಆವಾಗ ನಿಮ್ಮ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಂತಲೂ ಅದಕ್ಕೂ ಅಷ್ಟೇ ಅಲ್ಲಿರೋಂಥ ಅರ್ಚಕರು ಹೇಳ್ತಾರೆ. ನಿಮ್ಮ ಸಮಸ್ಯೆನ ಅವ್ರ ಹತ್ರ ಫಸ್ಟುದಾಗಿ ಕೇಳಬೇಕು, ಆವಾಗಲೇ ಅದಕ್ಕೆ ಪರಿಹಾರ ಅಂತ ಅವ್ರು ಹೇಳ್ತಾರೆ. ಅದ್ರ ಮೇಲೆ ಅವರು ಪೂಜೆ ಮಾಡಿಸೋವಂಥದ್ದು. ಈ ಥರ ನೀವು ಒಂದು ಸತಿ ಹೋಗಿ ಅಲ್ಲಿ ಮಾಹಿತಿ ಕಚೇರಿಲಿ ತಿಳ್ಕೊಂಡು ಬನ್ನಿ. ಅಲ್ಲಿ ಹೋಗಿ ನೀವು ತೆಂಗಿನಕಾಯಿ ಸಂಕಲ್ಪ ಮಾಡ್ಕೊಂಡು ಬಂದ್ರಿ ಅಂತಂದರೆ ನಿಮ್ಮ ಕಷ್ಟ ಎಲ್ಲ 100ಕ್ಕೆ 100ರಷ್ಟು ಪರಿಹಾರ ಮಾಡೇ ಮಾಡ್ತಾರೆ ರಾಯರು. ಏಕೆಂತಂದರೆ ಅಷ್ಟೊಂದು 1000 ಜನ ಅಲ್ಲಿ ಬರ್ತಿದ್ದಾರೆ, ತೆಂಗಿನಕಾಯಿ ಸಂಕಲ್ಪ ಮಾಡ್ತಿದ್ದಾರೆ ಅಂತಂದರೆ ಅವ್ರ ಕಷ್ಟ ಎಲ್ಲ ದೂರ ಆಗಿರೋದಕ್ಕೆ ತಾನೇ ಅಷ್ಟು ಜನ ಬರ್ತಾ ಇರೋದು. ಮತ್ತು ಅಲ್ಲಿ ತೆಂಗಿನಕಾಯಿ ಕಟ್ಟಿರೋದು ಒಂದು ಸತಿ ಹೋಗಿ ನೋಡಿ ನೀವು, ನಮಗೆ ಆಶ್ಚರ್ಯ ಆಗುತ್ತೆ. ನನಗಂತೂ ಅದು ನೋಡಿಬಿಟ್ಟು ಎಷ್ಟು ಆಶ್ಚರ್ಯ ಆಯಿತು ಅಂದರೆ, ಇಷ್ಟೊಂದು ಜನ, ಇಷ್ಟು 1000 ಜನ ತೆಂಗಿನಕಾಯಿ ಕಟ್ಟಿದ್ದಾರೆ ಅಂತ. ಆ ತೆಂಗಿನಕಾಯಿ ಕಟ್ಟೋದಕ್ಕೂ ಸಹ ಜಾಗ ಇಲ್ಲ, ಬೇರೆ ಒಂದು ಶೆಡ್ ಮಾಡಿದ್ದಾರೆ, ಅಲ್ಲಿ ಕಟ್ಟಿಸ್ತಿದ್ದಾರೆ. ಆ ಥರ ನೀವು ಒಂದು ಸತಿ ಹೋಗಿ ತುಂಬ ಕಷ್ಟ ಇದೆ ಅಂತ ಅನ್ನೋರು ಅಲ್ಲಿ ಹೋಗಿ ಮಾಹಿತಿ ಕಚೇರಿಯಲ್ಲಿ ವಿಚಾರಿಸ್ಬಿಟ್ಟು ತೆಂಗಿನಕಾಯಿ ಸಂಕಲ್ಪ ಮಾಡಿ ನೀವು ಬನ್ನಿ. ನೀವು ಖಂಡಿತ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ರಾಯರು ನಂಬಿದ್ದೀವಿ ಅಂತಂದರೆ ರಾಯರು ಯಾವತ್ತಷ್ಟೇ ಕೈ ಬಿಡೋದಿಲ್ಲ. ನಾವು ವ್ರತ ಮಾಡ್ತಾ ಇದ್ದೀವಿ, ಮನೆಯಲ್ಲೂ ಸಂಕಲ್ಪ ಮಾಡಿಕೊಂಡು 9 ವಾರ 11 ವಾರ ಈ ಥರ ಸಂಕಲ್ಪ ಪೂಜೆ ಮಾಡ್ತಾ ಇದ್ದೀವಿ. ನಾವು ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ, ಸೇವೆನೂ ಸಹ ಮಾಡ್ತಾ ಇದ್ದೀವಿ, ಆದರೂ ನಮ್ಮ ಕಷ್ಟ ಕಮ್ಮಿ ಆಗ್ತಿಲ್ಲ ಅಂತ ನೀವು ಹೇಳ್ತೀರಲ್ಲ, ನೀವು ಹೊನ್ನವ ಮಠಕ್ಕೆ ಹೋಗಿ ತೆಂಗಿನಕಾಯಿ ಸಂಕಲ್ಪ ಮಾಡಿ. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಕಷ್ಟ ಎಲ್ಲ ದೂರ ಮಾಡೇ ಮಾಡ್ತಾರೆ ರಾಯರು. ಏಕೆ ಅಂತಂದರೆ ಕಷ್ಟ ಅಂತ ಕೊಟ್ಟ ಮೇಲೆ ಅದಕ್ಕೆ ಪರಿಹಾರ ಅಂತಲೂ ಸಹ ರಾಯರು ಕೊಟ್ಟೇ ಕೊಡ್ತಾರೆ. ನಾನು ನೋಡಿದ ಮಟ್ಟಿಗೆ ಎಲ್ಲೂ ಅಷ್ಟೇ, ಇಲ್ಲೆಲ್ಲೂ ಆ ಥರ ತೆಂಗಿನಕಾಯಿ ಸಂಕಲ್ಪ ಕಟ್ಟೋದಿಲ್ಲ. ಬರೀ ನಾವೇನು ರಾಯರ ಮಠಕ್ಕೆ ಹೋಗ್ತೀವಿ, ಪೂಜೆ ಮಾಡೋದು, ಅಲ್ಲಿ ದೀಪ ಬೆಳಗೋದು, ಪ್ರದಕ್ಷಿಣೆ ಹಾಕೋದು, ಬರೋದು, ಅಷ್ಟೇ ಮಾಡೋದು. ಅಂದರೆ ಹೊನ್ನವ ಮಠದಲ್ಲಿ ತುಂಬ ಪವರ್ ಇದೆ. ನನಗೆ ಅಲ್ಲಿ ಫಸ್ಟ್ ಟೈಮ್ ಹೋಗ್ತಿದ್ದಾಗೆ ನನಗೆ ಅನ್ನಿಸ್ತು, ಇಷ್ಟು ಜನ ಬರ್ತಿದ್ದಾರೆ, ಈ ಥರ ತೆಂಗಿನಕಾಯಿ ಸಂಕಲ್ಪ ಮಾಡ್ತಿದ್ದಾರೆ ಅಂದರೆ ಅವ್ರ ಕಷ್ಟ ಎಲ್ಲ ದೂರ ಮಾಡಿರೋದಕ್ಕೆ ರಾಯರು ಅಷ್ಟು ಜನ ಬರ್ತಾ ಇರೋದು ಅನ್ನೋದು ನನಗೆ ನಂಬಿಕೆ ಬರ್ತು. ನಿನ್ನೆ ಹೋದ್ಮೇಲೆ ನಾನು ಸಹ ತೆಂಗಿನಕಾಯಿ ಸಂಕಲ್ಪ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ರಾಯರು ಯಾವಾಗ ಆ ತೆಂಗಿನಕಾಯಿ ಸಂಕಲ್ಪ ಮಾಡೋದಕ್ಕೆ ನನಗೆ ಅನುಗ್ರಹ ಮಾಡ್ತಾರೆ ಅಂತ. ಏಕೆಂತಂದರೆ ನಾವು ಅಂದ್ಕೊಂಡಿದ್ದಾಗೆ ಏನೂ ನಡೆಯೋದಿಲ್ಲ. ರಾಯರು ಅಪ್ಪಣೆ ಕೊಡಬೇಕು, ಅಪ್ಪಣೆ ಕೊಟ್ರೇ ನಾವು ಅಲ್ಲಿಗೆ ಹೋಗೋಕ್ಕಾಗೋದು ಮತ್ತು ತೆಂಗಿನಕಾಯಿ ಸಂಕಲ್ಪ ಮಾಡೋಕ್ಕಾಗೋದು. ನಾನು ನಿನ್ನೆ ಅಂದ್ಕೊಳ್ದಿರ ನಾನು ರಾಯರ ಮಠಕ್ಕೆ, ಅಲ್ಲಿಗೆ ಹೊನ್ನವ ಮಠಕ್ಕೆ ಹೋಗಿದ್ದಂಥದ್ದು. ಅಂಥದ್ರಲ್ಲಿ ನಮ್ಮ ಕಷ್ಟ ಇದೆ ಅಂತಂದರೆ ಅಲ್ಲಿಗೆ ಹೋಗೋದಕ್ಕೆ ರಾಯರೇ ಅನುಮತಿ ಕೊಡ್ತಾರೆ, ರಾಯರೇ ಅನುಗ್ರಹ ಮಾಡ್ತಾರೆ. ಯಾರ ಬಾಯಲಾದರೂ ಹೇಳಿಸ್ತಾರೆ, ಇಲ್ಲ ರಾಯರೇ ಕನಸಿನಲ್ಲಿ ಬಂದು ಸೂಚನೆ ಅನ್ನೋದು ಕೊಡ್ತಾರೆ. ನೀವು ತುಂಬ ಕಷ್ಟ ಇದೆ ಅಂತನ್ನೋರು ಒಂದು ಸತಿ ಹೋಗಿ ಅಲ್ಲಿ ವಿಚಾರಿಸ್ಕೊಂಡು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ನಾವು ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ಇಷ್ಟಿಷ್ಟೋ ಸಾವಿರಗಳನ್ನ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ವೆಚ್ಚವಾಗಿ ಖರ್ಚು ಮಾಡ್ತೀವಿ. ಅಂಥದ್ರಲ್ಲಿ ನಮ್ಗೆ ಒಳ್ಳೇದಾಗುತ್ತೆ ಅಂತಂದರೆ ನಾವು ವಾರ ವಾರ ಹೋಗಿ ಅಲ್ಲಿ ತೆಂಗಿನಕಾಯಿ ಸಂಕಲ್ಪ ಮಾಡೋದ್ರಲ್ಲಿ ವೇಸ್ಟ್ ಏನಿಲ್ಲ ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ ನಮ್ಗೆ ಒಳ್ಳೇದಾಗ್ತಿದೆ ಅಲ್ವಾ, ರಾಯರು ಒಳ್ಳೇದು ಮಾಡ್ತಿದ್ದಾರೆ ಅಂತಂದರೆ ನಮ್ಮ ಶ್ರಮನೂ ಇರಬೇಕಲ್ವ, ಶ್ರಮ ಪಟ್ರೇ ಫಲ ಕೊಡೋದಲ್ವ ರಾಯರು. ನೀವು ಕಷ್ಟ ಇದೆ ಅನ್ನೋರು ಅಲ್ಲಿಗೆ ಹೋಗ್ಬಿಟ್ಟು ತೆಂಗಿನಕಾಯಿ ಸಂಕಲ್ಪ ಮಾಡ್ಕೊಂಡು ಬನ್ನಿ, ನೋಡೋಣ ರಾಯರ ಅನುಗ್ರಹ ನನಗೆ ಆದರೆ ನಾನು ಹೋಗಿ ಅಲ್ಲಿ ತೆಂಗಿನಕಾಯಿ ಸಂಕಲ್ಪ ಮಾಡ್ಕೊಂಡು ಬರ್ತೀನಿ. ಏಕೆ ಅಂತಂದರೆ ಸುಮಾರು ದೂರದಿಂದ ಬರ್ತಾರೆ, ತುಂಬ ದೂರದಿಂದ ಬರ್ತಾರೆ. ನೈಟ್ ಪೂರ್ತಿ ಜರ್ನಿ ಮಾಡಿಕೊಂಡು ಬರೋವಂಥದ್ದಲ್ಲಿ ಬರೀ ಹತ್ತತ್ರದವರೇ ಹೋಗೋವಂಥದ್ದಲ್ಲ, 3-4 ಬಸ್ಸು ಹಿಡ್ಕೊಂಡು ಬರ್ತಾರೆ, ಟ್ರೈನಿಂದ ಬರ್ತಾರೆ, ಚಿಕ್ಕ ತಿರುಪತಿಯಿಂದ ಬರ್ತಾರೆ, ರಾಯಚೂರು, ಬೆಳಗಾಮು, ಚಿತ್ರದುರ್ಗ, ಧಾರವಾಡ, ಎಲ್ಲೆಲ್ಲಿಂದನೂ ಸಹ ಬರ್ತಿದ್ದಾರೆ ಜನರು. ಅವ್ರಿಗೆಲ್ಲ ಒಳ್ಳೇದಾಗಿರೋದಕ್ಕೆ ತಾನೇ ಅವ್ರು ಬರ್ತಾ ಇರೋದು. ನಾವು ಇಲ್ಲೇ ಇರೋವಂಥವ್ರು ರಾಯರ ಮಠಕ್ಕೆ ಹೋಗೋಕ್ಕೆ ಆಗೋದಿಲ್ಲ. ರಾಯರು ಅನುಗ್ರಹ ಬೇಕು, ಅನುಗ್ರಹ ಇದ್ರೇ ನಾವು ಹೋಗೋಕ್ಕಾಗೋದು ಅಲ್ವಾ. ನನಗೆ ಇಷ್ಟು ಹತ್ರ ಇದ್ದೂ ನಾನು ಅಲ್ಲಿಗೆ ಹೋಗೋಕ್ಕಾಗಿರಲಿಲ್ಲ. ಯಾಕೆ ಅಂತಂದರೆ ರಾಯರು ಅನುಮತಿ ಇರಬೇಕು, ಅಪ್ಪಣೆ ಇರಬೇಕು. ಅವ್ರ ಅಪ್ಪಣೆ ಇಲ್ದಿರ ನಾವೆಲ್ಲೂ ಹೋಗೋಕ್ಕಾಗೋದಿಲ್ಲ. ನನಗೆ ನಮ್ಮ ಮನೆ ತವಿಂದ ಅಲ್ಲಿಗೆ 1.25 ಅವರ್ ಜರ್ನಿ ಆಗುತ್ತೆ ಅಷ್ಟೇ. ಅಂದರೆ ತುಂಬ ದೂರದಿಂದ ಬರೋರಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ನೀವು ಸ್ವಲ್ಪ ಬೇಗ ಎದ್ದು ಮನೆಯಲ್ಲಿ ಪೂಜೆ ಮುಗಿಸಿ ನೀವು ಬರಬೇಕು. ನೀವು ನಿಮ್ಮ ಕಷ್ಟ ದೂರ ಆಗಬೇಕು ಅಂತಂದರೆ ನೀವು ಇಲ್ಲಿಗೆ ಬರಲೇಬೇಕು. ಬಂದರೆ ರಾಯರು ನಿಮ್ಮ ಕಷ್ಟನೆಲ್ಲ ಕೇಳ್ತಾರೆ, ಕೇಳಿಬಿಟ್ಟು ನಿಮ್ಮನ್ನು ಹಾಗೇ ಕಳಿಸೋದಿಲ್ಲ, ನಿಮ್ಮ ಜೊತೆಯಲ್ಲಿ ಬರ್ತಾರೆ ಅವರು. ನಿಮ್ಮ ಕಷ್ಟ ಎಲ್ಲ ರಾಯರ ಮುಂದೆ ನಿಂತ್ಕೊಂಡು ಹೇಳ್ತಿರಲ್ಲ ಕಣ್ಣೀರ ಮುಖಾಂತರ, ಆವಾಗ ರಾಯರು ನಿಮ್ಮ ಜೊತೆ ಬರ್ತಾರೆ, ನಿಮ್ಮ ಮನೆಗೆ ಬರ್ತಾರೆ, ನಿಮ್ಮ ಮನಸ್ಸಿಗೆ ಬರ್ತಾರೆ, ನಿಮ್ಮ ಕಷ್ಟನೆಲ್ಲ ನೋಡ್ತಾರೆ ರಾಯರು.
ರಾಯರು ಅನುಗ್ರಹ ಆಗೋದು ಎಷ್ಟೊತ್ತು ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಡೆ ರಾಯರು ಅನುಗ್ರಹ ಮಾಡ್ತಾರೆ. ಅನುಗ್ರಹ ಮಾಡಬೇಕು ಅಂದರೆ ನಮ್ಮದು ಸ್ವಲ್ಪ ಶ್ರಮ ಅನ್ನೋದು ಇರಬೇಕಲ್ವ. ಶ್ರಮ ಪಟ್ರೆ ರಾಯರು ಫಲ ಕೊಡೋ ಅಂಥದ್ದು. ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನಾನು ತೆಂಗಿನಕಾಯಿ ಸಂಕಲ್ಪ ಮಾಡಿ ಒಳ್ಳೇದಾಗುತ್ತೆ ಅಂತ. ರಾಯರು ಮಠಕ್ಕೆ ತಗೊಂಡೋಗಿ ವಾರ ಅದನ್ನು ಕೈಲಿ ಇಟ್ಕೊಂಡು ರಾಯರು ಬೃಂದಾವನ ಸುತ್ತ ಪ್ರದಕ್ಷಿಣೆ ಹಾಕಿ 9 ಸುತ್ತು 5 ಸುತ್ತು ಅಂತ ನಾನು ಹೇಳಿದ್ನಲ್ಲ, ಅದೇ ರೀತಿನೇ ಹೊನ್ನವ ಮಠದಲ್ಲೂ ಮಾಡಿಸೋ ಅಂಥದ್ದು. ತೆಂಗಿನಕಾಯಿಂದ ನಾವು ಸಂಕಲ್ಪ ಮಾಡಿದ್ದೀವಿ ಅಂತಂದರೆ ಅದಕ್ಕೆ ಅಂತಲೇ ಪವರ್ ಅನ್ನೋದಿರುತ್ತೆ. ತೆಂಗಿನಕಾಯಿ ಸಂಕಲ್ಪ ಅಂದರೆ ಅಷ್ಟು ಪವರ್ಫುಲ್ಲಾಗಿರುತ್ತೆ. ಅದಕ್ಕೆ ಹೇಳೋದು ತೆಂಗಿನಕಾಯಿ ಸಂಕಲ್ಪ ಮಾಡಿ. ತೆಂಗಿನಕಾಯಿ ಸಂಕಲ್ಪ ಮಾಡಿದ್ರೆ ಖಂಡಿತ ರಾಯರ ಅನುಗ್ರಹ ಮಾಡೇ ಮಾಡ್ತಾರೆ ಅಂತ ನಾನು ಹೇಳೋದು. ನಾನು ರಾಯರಿಗೆ ಒಂದು ಸೇವೆ ಅಂತ ನಾವು ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಫಲ ಕೊಟ್ಟೇ ಕೊಡ್ತಾರೆ. ಯಾರನ್ನೂ ಅಷ್ಟೇ ನಿರಾಸೆ ಮಾಡೋದಿಲ್ಲ ರಾಯರು. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ಅಂತಲೇ ನಾನು ಬೇಡ್ಕೊಳ್ಳೋದು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಘವೇಂದ್ರ ಸ್ವಾಮಿ ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.